ಹಾಯ್ ಹೆಲೋ ಹ್ಯಾಪಿ ಮಾರ್ನಿಂಗ್ ಟು ಆಲ್ ದ ವ್ಯೂಯರ್ಸ್ ಆಫ್ ಅಂತರ್ಮುಖಿ ವ್ಲಾಗ್ಸ್. ಏನಿದು ಅಂತ ನೋಡ್ತಾ ಇದ್ದೀರಾ? ಎಸ್ ವೀಕ್ಷಕರೇ, ಇವತ್ತು ನಾನು ನಿಮಗೆ ಹೇಳ್ಕೊಳಕ್ಕೆ ಬಂದಿರೋದು ಆಲೂ ಗೋಬಿ ಬಾತ್ ಅಂತ. ಸೊ ಇದು ಮಕ್ಕಳಿಗೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ನಾನು ಅದಕ್ಕೆ ನನ್ನ ಮಗಳು ತುಂಬ ಇಷ್ಟ ಆಯಿತು ಆಲೂ ಗೋಬಿ ಬಾತ್. ಯಾವಾಗಲೂ ಮಾಡಿಕೊಡ್ತಾ ಇರ್ತೀನಿ, ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ಕೂಡ ಇರುತ್ತೆ. ಸೊ ನೀವು ಅಷ್ಟೇ ತಡ ಮಾಡಬೇಡಿ, ನೀವು ನಿಮ್ಮ ಮಕ್ಳಿಗೆ ಮಾಡಿ ಹಾಕಿ ಎಂಜಾಯ್ ಮಾಡಲಿ. ಸೊ ಲೆಟ್ಸ್ ವೆಲ್ಕಮ್ ಟು ದ ಅಂತರ್ಮುಖಿ ವ್ಲಾಗ್ಸ್. ಇದು ನೀವು ಗೋಬಿ ವೆಜಿಟೇಬಲ್ ನಾನು ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಹಾಕಿದ್ರೇ ಚೆನ್ನ. ಬೇಕಾದರೆ ನೀವು ಇನ್ನೂ ಯಾವುದಾನ ವೆಜಿಟೇಬಲ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಲೈಕ್ ಕ್ಯಾಪ್ಸಿಕಮ್ಮನ್ನು ಹಾಕ್ಬೋದು, ಆಮೇಲೆ ಬಟಾಣಿನೂ ಹಾಕ್ಬೋದು, ಚೆನ್ನಾಗಿರುತ್ತೆ ವೀಕ್ಷಕರೇ. ಫಸ್ಟು ಗೋಬಿನ ನೀಟಾಗಿ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡು ಅದನ್ನು ನಾನು ನೀರೊಳಗೆ ಹಾಕೋತಾ ಇದ್ದೀನಿ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಲ್ಲ, ಸೊ ಈ ರೀತಿ ಈ ಸೈಜಲ್ಲಿ ಸ್ವಲ್ಪ ದೊಡ್ಡ ಸೈಜೇ ಇರಬೇಕು, ಬಾಯಿಗೆ ಸಿಗೋ ಥರ. ಅದನ್ನು ಆ ಸೈಜ್ಗೆ ಗೋಬಿನ ನೀರಲ್ಲಿ ಹಾಕಿಟ್ಕೊಂಡು ಅದಕ್ಕೆ ಅರಿಶಿನ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವೀಕ್ಷಕರೇ. ಯಾಕೆ ಅಂದರೆ ನಿಮಗೆ ಗೊತ್ತಿರುತ್ತೆ, ಇವಾಗಿನ ವೆಜಿಟೇಬಲ್ಸ್ಗೆಲ್ಲ ಚೆನ್ನಾಗಿ ಔಷಧಿ ಹಾಕಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ನೋಡಿ ಇಲ್ಲ ಅರಿಶಿನ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಗೋಬಿನ ಹೆಚ್ಚಿ ನೀರಿಗೆ ಹಾಕಿ ಅರಿಶಿನ ಹಾಕಿ ಕ್ಲೀನ್ ಮಾಡಿ, ಸೊ ಗೋಬಿನ ಆ ರೀತಿ ಅರಿಶಿನ ಹಾಕಿ ನೀರಲ್ಲಿ ನೆನೆಸಿಟ್ಕೋಬೇಕು. ಅದಾದಮೇಲೆ ನೋಡಿ ನಾನು ಆಲೂಗಡ್ಡೆನ ಈ ಸೈಜಲ್ಲಿ ಹೆಚ್ಚಿಟ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ಅಷ್ಟೇ ಸ್ವಲ್ಪ ದಪ್ಪನೇ ಇರಬೇಕು ವೀಕ್ಷಕರೇ, ಇಷ್ಟು ದಪ್ಪ ಇರಬೇಕು. ನಾನು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದನ್ನು ಕೂಡ ಇಷ್ಟು ದಪ್ಪಕ್ಕೆ ನಾನು ಹೆಚ್ಚಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಷ್ಟು ಆಲೂಗಡ್ಡೆ ಮತ್ತು ಗೋಬಿನ ಈ ರೀತಿ ಅರಿಶಿನ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಅದಾದಮೇಲೆ ಗೋಬಿನ ನೀಟಾಗಿ ಅದರಿಂದ ವಾಶ್ ಮಾಡಿ ತೊಗೊಂಡು ನಾನು ಫಿಲ್ಟ್ರ್ ಮಾಡಿ ತೆಗೆದಿಟ್ಕೊಂಡೆ ವೀಕ್ಷಕರೇ. ನೋಡಿ ಇಲ್ಲಿ ಗೋಬಿನ ಚೆನ್ನಾಗಿ ಅರಿಶಿನ ನೆನೆಸ್ಬಿಟ್ಟು ಆಮೇಲೆ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಆ ನೀರನ್ನ ಫಿಲ್ಟ್ರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ವೀಕ್ಷಕರೇ. ಸೊ ಇಲ್ಲಿ ಗೋಬಿನ ವಾಶ್ ಮಾಡಿ ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ನೀರನ್ನ ಕುದಿಯೋಕೆ ಇಟ್ಟಿದ್ದೆ. ನೀರು ಕುದಿಯೋಕೆ ಬಂದಿತ್ತು, ಅದಕ್ಕೂ ಕೂಡ ಒಂಚೂರು ಅರಿಶಿನ ಹಾಕಿ ಚೆನ್ನಾಗಿ ನೀರು ಕುದಿಯೋಕೆ ಬಂದಿದೆ. ಅಷ್ಟೊತ್ತಿಗೆ ಅರಿಶಿನ ನೀರಿಂದಕ್ಕೆ ನಾನು ಏನು ಮಾಡಿದೆ, ಈ ಫಿಲ್ಟ್ರ್ ಮಾಡಿರೋ ಗೋಬಿನ ಹಾಕ್ಕೋತಾ ಇದ್ದೀನಿ ವೀಕ್ಷಕರೇ. ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸೊ ಅದರಲ್ಲಿರೋ ಔಷಧಿ ಅಥವಾ ಏನಾನ ಇನ್ಸೆಕ್ಟ್ಸ್ ಏನಾನ ಇದ್ದರೆ ಅದು ಕೂಡ ಆಚೆ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅರಿಶಿನ ನಾನು ಚೆನ್ನಾಗಿ ಯೂಸ್ ಮಾಡಿದ್ದೀನಿ ವೀಕ್ಷಕರೇ. ಸೊ ಟರ್ಮರಿಕ್ ಅಷ್ಟೇ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಎಲ್ಲ ಅಡುಗೆಗೂ ಬಳಸಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಆ ಟರ್ಮರಿಕ್ ಅನ್ನೋದು ಎಲ್ಲ ಬ್ಯಾಡ್ ಇನ್ಸೆಕ್ಟ್ಸ್ನ ಚೆನ್ನಾಗಿ ತೆಗೆದು ಹಾಕುತ್ತೆ ವೀಕ್ಷಕರೇ. ಸೊ ನೀವು ಅಷ್ಟೇ ಅರಿಶಿನ ಚೆನ್ನಾಗಿ ಬಳಸಿ. ಹುಣಸೆ ಹಣ್ಣನ್ನು ಕುದಿಯೋಕೆ ಇಟ್ಕೊಂಡಿದ್ದೆ, ಸೊ ದಟ್ ಹುಣಸೆ ಹಣ್ಣು ಕೂಡ ಕುದ್ದು ಚೆನ್ನಾಗಿ ರಸ ಬಿಡುತ್ತೆ ಅಂತ ಹುಣಸೆ ಹಣ್ಣು ಸ್ವಲ್ಪ ಕುದಿಸ್ದೆ. ನೋಡಿ ಇಲ್ಲಿ ವೀಕ್ಷಕರೇ, ಗೋಬಿ ಚೆನ್ನಾಗಿ ಬೇಯ್ತಾ ಇದೆ, ಕುದಿಗೂ ಬರ್ತಾ ಇದೆ. ಕುದ್ದು ಚೆನ್ನಾಗಿ ಕುದ್ದ ಮೇಲೆ ನಾನು ಅದನ್ನು ತೆಗೆದು ಇಟ್ಕೋತಾ ಇದ್ದೀನಿ ಪಕ್ಕಕ್ಕೆ. ಸೊ ಬಾತ್ಗೆ ಬೇಕಾಗಿರೋವಂಥದ್ದು ಹುಳಿ ಪುಡಿ, ತೆಂಗಿನಕಾಯಿ, ಬೆಲ್ಲದ ಪುಡಿ, ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣಿನ ರಸನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಆಲೂ ಗೋಬಿ ಬಾತ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ. ಸೊ ಲೆಟ್ಸ್ ಹ್ಯಾವ್ ದ ಕಾಫಿ ಆ್ಯಂಡ್ ಸ್ಟಾರ್ಟ್ ದ ಬಾತ್. ಓಕೆನಾ? ಏನಪ್ಪ ಇದು ಮಧ್ಯದಲ್ಲಿ ಕಾಫಿ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋತಿದ್ದೀರಾ? ಹೌದು ವೀಕ್ಷಕರೇ, ಸ್ವಲ್ಪ ಕಾಫಿ ಕುಡಿದು ಮೈಂಡು ರೆಫ್ರೆಶ್ ಮಾಡಿಕೊಂಡು ನಾನು ತಿರ್ಗಾ ಬಾತ್ನ ಮಾಡೋಕ್ಕೆ ಶುರು ಮಾಡಿದೆ ವೀಕ್ಷಕರೇ. ದಯವಿಟ್ಟು ಇದಕ್ಕೆ ಅನ್ಯತಾ ಭಾವಿಸ್ಬೇಡಿ. ಕಾಫಿ ಆವಾಗವಾಗ ಕುಡಿತಾ ಇದ್ದರೆ ಸ್ವಲ್ಪ ಮೈಂಡ್ ಕೂಡ ರೆಫ್ರೆಶ್ ಆಗಿರುತ್ತೆ ಅಂತ ನನ್ನ ಭಾವನೆ. ನಿಮಗೆ ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಸೊ ಬನ್ನಿ ವೀಕ್ಷಕರೇ, ತಿರ್ಗಾ ಶುರು ಮಾಡೋಣ ಬಾತ್ನ.
ನೋಡಿ ಅದಕ್ಕೆ ಬೇಕಾಗಿರೋದು ಹುಳಿ ಪುಡಿ ಅಥವಾ ಸಾಂಬಾರ್ ಪುಡಿ, ವಾಂಗಿಬಾತ್ ಪುಡಿ ಯಾವುದಾದ್ರೂ ಆಗ್ಬೋದು, ತೆಂಗಿನಕಾಯಿ ಪುಡಿ, ಇದು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ, ಇದು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ವೀಕ್ಷಕರೇ. ಸೊ ಸಾಸಿವೆನ ತೊಗೊಂಡು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಅಷ್ಟೊತ್ತಿಗೆ ಸಾಸಿವೆ ಚೆನ್ನಾಗಿ ಕಾದಿತ್ತು, ಸಾಸಿವೆ ಹಾಕಿದೆ. ಅದಾದಮೇಲೆ ತಿರ್ಗಾ ಅರಿಶಿನ ಹಾಕ್ಕೊಂಡೆ ನಾನು ಒಗ್ಗರಣೆಗೆ. ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಬೇಕಾದರೆ ನೀವು ಇಲ್ಲಿ ಶುಂಠಿ ಕೂಡ ಆ್ಯಡ್ ಮಾಡ್ಕೋಬೋದು, ನಾನು ಹಾಕಿಲ್ಲ. ಶುಂಠಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಹಸಿಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಖಾರ ಬಿಡೋವರೆಗೂ ಹುರ್ಕೊಂಡೆ. ಅದಾದಮೇಲೆ ಆಲೂಗಡ್ಡೆನ ಒಗ್ಗರಣೆ ಹಾಕಿದೆ. ಹೆಚ್ಚಿರೋ ಎಲ್ಲ ಆಲೂಗಡ್ಡೆ ಕೂಡ ಅದೇ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವೀಕ್ಷಕರೇ. ಎಣ್ಣೆಲೇ ಇದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ. ಸೊ ದಟ್ ಅದು ಕ್ರಿಸ್ಪಿನೆಸ್ಸು ಮತ್ತು ಹಾಫ್ ಬಾಯ್ಲ್ ಆಗಿರಬೇಕು, ತುಂಬ ಬೆಂದಿರಬಾರ್ದು. ನೋಡಿ ಇಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೀರೇನು ಹಾಕಿಲ್ಲ ವೀಕ್ಷಕರೇ, ಬರೀ ಎಣ್ಣೆಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆನ. ನೋಡಿ ಇಲ್ಲಿ ಆ ಬೇಯಿಸಿರೋ ಗೋಬಿನ ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಂಡೆ ನಾನು. ನೋಡಿ ಈಗ ಈ ಥರ ಆಗಬೇಕು, ಇಷ್ಟು ಬೆಂದಿದ್ರೆ ಸಾಕು ವೀಕ್ಷಕರೇ. ಆಲೂಗಡ್ಡೆ ಬೆಂದಿದೆ ಅಲ್ಲಿಗೆ. ಅದು ಬೆಂದಿದೆ ಅಂತ ಗೊತ್ತಾಗಿದ ತಕ್ಷಣ ಈ ಗೋಬಿ ಕೂಡ ಆಲ್ರೆಡಿ ಬೆಂದಿರುತ್ತೆ ಅಷ್ಟರಲ್ಲೇ. ಸೊ ಆ ಗೋಬಿ ಕೂಡ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡೆ. ಆಲೂಗಡ್ಡೆ ಜೊತೆಗೆ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ. ಸೊ ದಟ್ ಒಗ್ಗರಣೆ ಎಲ್ಲ ಅದಕ್ಕೂ ಕೋಟ್ ಆಗುತ್ತೆ. ಅವಾಗವಾಗ ಮಕ್ಳಿಗೂ ಮಾಡಿಕೊಡ್ತಾ ಇದ್ರೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಮಕ್ಕಳು ತಿಂತಾರೆ. ಸೊ ಅಟ್ರಾಕ್ಟಿವ್ ಆಗಿ ಕೂಡ ಇರುತ್ತೆ ಅಂತ ನನ್ನ ಭಾವನೆ. ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ವೀಕ್ಷಕರೇ, ಹುಣಸೆ ಹಣ್ಣನ್ನ ನಾನು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಅದ್ರ ರಸ ತೆಗೆದಿಟ್ಕೊಂಡು ಹುಣಸೆ ಹಣ್ಣು ರಸ ಹಾಕ್ತಾ ಇದ್ದೀನಿ ಇವಾಗ. ಹುಣಸೆ ಹಣ್ಣು ರಸ ಹಾಕ್ಕೊಂಡೆ, ತಿರ್ಗಾ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕಲ್ಲುಪ್ಪನ್ನ ಬಳಸಿದ್ದೀನಿ ವೀಕ್ಷಕರೇ. ನೋಡಿ ಉಪ್ಪು ಹಾಕ್ಕೊಂಡೆ. ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನಾನು ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ. ಸೊ ಈ ಬೆಲ್ಲದ ಪುಡಿನೂ ಹಾಕಿ ಮಿಕ್ಸ್ ಮಾಡಿಕೊಂಡೆ ನಾನು. ಅದಾದಮೇಲೆ ತೆಂಗಿನಕಾಯಿ ಪುಡಿ ವೀಕ್ಷಕರೇ, ಇದು ಬೇರೆ ಏನಲ್ಲ, ತೆಂಗಿನಕಾಯಿ ಪುಡಿ. ಆ್ಯಕ್ಚುಲಿ ನಮ್ಮನೇಲಿ ತುಂಬ ತಂದಿತ್ತು ಅಂತ ನಾನು ತೆಂಗಿನಕಾಯಿ ಪುಡಿ ಉಪಯೋಗಿಸ್ತಾ ಇದ್ದೀನಿ. ನಿಮ್ಮಲ್ಲಿ ತೆಂಗಿನಕಾಯಿ ಇದ್ದರೆ ತುರಿದು ಅದನ್ನು ಹಾಕ್ಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ವೀಕ್ಷಕರೇ ನಾನು. ಸೊ ತೆಂಗಿನಕಾಯಿ, ಉಪ್ಪು, ಬೆಲ್ಲ, ಹುಣಸೆ ಹಣ್ಣು ಇದೆಲ್ಲ ಸೇರಿದ್ರೇ ಅಲ್ವಾ ರುಚಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ.
ನೋಡಿ ವೀಕ್ಷಕರೇ, ಇದು ಚೆನ್ನಾಗಿ ಬೆಂದಿದೆ ಕೂಡ, ಚೆನ್ನಾಗಿ ಅದ್ರ ರಸ ಎಲ್ಲ ಬಿಟ್ಟಿದೆ. ಸೊ ಈಗ ನಾನು ಇದಕ್ಕೆ ಹುಳಿ ಪುಡಿ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ನೀವು ಯಾವ ಪುಡಿ ಉಪಯೋಗಿಸ್ತೀರಾ ಅದನ್ನು ಹಾಕೋಬೋದು. ಹುಳಿ ಪುಡಿ ಅಥವಾ ವಾಂಗಿಬಾತ್ ಪುಡಿ ಯಾವ್ದು ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ಸೊ ನೋಡಿ, ಹುಳಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ ನಾನು. ಸೊ ಈ ಪುಡಿ ಹಾಕಿದ್ಮೇಲೆ ಅಲ್ಲಿಗೆ ಈ ಪ್ರೋಸೆಸ್ ಮುಗಿತಾ ಬಂತು ವೀಕ್ಷಕರೇ. ಆಲೂ ಗೋಬಿ ಬಾತ್ ಕೂಡ ರೆಡಿ ಆಗ್ತಾ ಇದೆ. ನಿಮ್ಮ ಬಾಯಲ್ಲೂ ನೀರು ಬರ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ತಡ ಮಾಡ್ದಿರ ನೀವು ಮನೇಲಿ ರೆಡಿ ಮಾಡಿಕೊಂಡು ಮಕ್ಳಿಗೂ ಕೂಡ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ರೆಡಿ ಆಗೋ ಟೈಮಲ್ಲಿ ಆಫ್ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಉದುರಿಸ್ಕೋಬೇಕು. ಸೊ ಗಾರ್ನಿಷ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕೊಡುತ್ತೆ ಟೇಸ್ಟು ವೀಕ್ಷಕರೇ ಕೊತ್ತಂಬರಿ ಸೊಪ್ಪು ಘಮ್ ಅಂತ. ನೋಡಿ, ಇಲ್ಲಿ ಆಲೂ ಗೋಬಿ ರೆಡಿ ಆಯಿತು. ಸೊ ನಾನು ಗ್ಯಾಸ್ನ ಆಫ್ ಮಾಡಿ ರೆಡಿ ಮಾಡಿಕೊಂಡೆ ವೀಕ್ಷಕರೇ. ಸೊ ಅಲ್ಲಿಗೆ ಈ ಪ್ರೋಸೆಸ್ ಮುಗೀತು. ಇದಾಗಿದ ತಕ್ಷಣ ನನ್ನ ಮಗಳು ಕಾಯ್ತಾ ಇದ್ಲು ಕೂಡ. ಸೊ ಅದಕ್ಕೆ ರೈಸ್ನ ಹಾಕಿ ಆಮೇಲೆ ಈ ಮಾಡಿರೋ ಪಲ್ಯ ಕೂಡ ಹಾಕಿ ಅವಳಿಗೆ ತುಪ್ಪ ಹಾಕಿ ಕಲಿಸ್ಕೊಟ್ಟೆ. ತುಂಬ ಇಷ್ಟಪಟ್ಟು ಕೂಡ ತಿಂದ್ಲು ಅಂತಲೇ ಹೇಳ್ಬೋದು. ಅವಳ ರಿವ್ಯೂ ಕೂಡ ನಾನಿಲ್ಲಿ ಪೋಸ್ಟ್ ಮಾಡಿದ್ದೀನಿ ನೋಡಿ. ಅನ್ನ ಹಾಕಿ ಅದಕ್ಕೆ ಪಲ್ಯ ಹಾಕಿ ನೋಡ್ತಾ ಇದ್ದೇನೆ. ಇಟ್ಸ್ ಲುಕ್ಸ್ ಲೈಕ್ ಟೂ ಯಮ್ಮಿ ಅಲ್ವಾ. ಸೊ ನೀವು ಅಷ್ಟೇ ಮಾಡ್ಕೊಳ್ಳಿ. ತುಂಬ ಡೆಲಿಷಿಯಸ್ ಆಗಿ ಕೂಡ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಒಂಚೂರು ಉಪ್ಪು ಹಾಕೋಬೇಕು ವೀಕ್ಷಕರೇ. ಅನ್ನಕ್ಕೆ ನಾವು ಉಪ್ಪು ಹಾಕಿರಲ್ಲ. ಸೊ ಅದಕ್ಕೆ ಈ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೆ. ಉಪ್ಪು ಹಾಕಿ ಅದ್ರ ಮೇಲೆ ಮಗುಗೆ ಅಂತ ತುಪ್ಪ ಕೂಡ ಹಾಕಿದೆ ನಾನು. ಸೊ ಈ ಪಲ್ಯನ ಅನ್ನದ ಜೊತೆ ಒಂದೇ ಅಲ್ಲ, ನೀವು ಚಪಾತಿಗೂ ಕೂಡ ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನಾನು ನನ್ನ ಮಗಳಿಗೆ ಇದನ್ನು ಕಲಿಸ್ಕೊಟ್ಟೆ. ಮಕ್ಕಳು ಎಷ್ಟು ಇನ್ನೋಸೆಂಟಾಗೇ ಇರ್ತಾರೆ ನೋಡಿ. ಅವಳಿಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಖುಷಿಯಾಗಿ ಮಾಡಿದ ತಕ್ಷಣ ತಿಂದು ಅದು ರಿವ್ಯೂ ಕೂಡ ಕೊಟ್ಟಳು ವೀಕ್ಷಕರೇ. ಅಮ್ಮ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳಿ ಖುಷಿಯಾಗಿ ತಿಂದಳು ಕೂಡ. ಅಷ್ಟೇ ಅಲ್ವಾ ನಮಗೂ ಬೇಕಾಗಿರೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ವೀಕ್ಷಕರೇ. ಸೊ ಮಕ್ಕಳು ಎಷ್ಟು ಇನ್ನೋಸೆಂಟ್ ಆಗಿರ್ತಾರಲ್ವ. ಸೊ ಅವ್ರು ತಿಂದು ಖುಷಿ ಪಟ್ಟರೆ ನಮ್ಗೆ ಅಷ್ಟೇ ಸಾಕು. ಇದು ಕೂಡ ತುಂಬ ಡಿಲಿಷಿಯಸ್ ಆಗಿತ್ತು ಅಂತಲೇ ಹೇಳ್ಬೋದು. ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ಟ್ರೈ ಮಾಡಿ. ಸೊ ನಾನು ಇವತ್ತಿಗೆ ಇಲ್ಲಿ ವ್ಲಾಗ್ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಪ್ಡೇಟ್ ಸಿಗುತ್ತೆ. ಓಕೆ, ಟೇಕ್ ಕೇರ್, ಬಾಯ್.